ಮೈ ಗಾಡ್, ಮಣ್ಣು ತುಂಬ. ಹಲೋ ಸ್ನೇಹಿತರೆ, ನನ್ನ ಮಿನುಗುತ್ತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನನ್ನ ನೇಪಾಳ್ ಮತ್ತು ಮುಕ್ತಿನಾಥದ ಕೆಲವು ಅನುಭವಗಳ ಪ್ರಯಾಣದ ಅನುಭವಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವು ಕ್ಲಿಪ್ಪಿಂಗ್ಸು. ಸೊ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಇಂಡಿಯಾದಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಸೊ ಅದರಲ್ಲಿ ನನಗೆ ತುಂಬ ಆಸೆ ಇದ್ದಿದ್ದು ಮುಕ್ತಿನಾಥ ನೋಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ನೇಪಾಳನ ಕಾಸ್ಟ್ಲಿಯಸ್ಟ್ ಸಿಟಿ ಪೋಖ್ರಾದಿಂದ ಮುಕ್ತಿನಾಥಗೆ 12 ಗಂಟೆಗಳ ಪ್ರಯಾಣ ಬಳಸಿದ್ವಿ. ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ. ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಬಸ್ಸು ಹೋಗೋದು ಎಷ್ಟು ಕಷ್ಟ ಅಂತ ಅಂದರೆ ಪ್ರತಿ ಕ್ಷಣವೂ ನಾವು ಜೀವ ಬಿಗಿಡ್ಕೊಂಡು ಹೋಗಬೇಕಿತ್ತು. ಸೊ ಆ ಪ್ರತಿ ಕ್ಷಣ ಜೀವ ಬಿಗಿ ಭಯದಲ್ಲಿ ನಮಗೆ ಕೆಲವೊಂದು ಆ ಭಯವನ್ನು ಹೋಗಲಾಡಿಸಿದ್ದು ಅಲ್ಲಿಯ ಪ್ರಕೃತಿ, ಅಲ್ಲಿಯ ಝರಿಗಳು, ಫಾಲ್ಸ್ಗಳು, ಅಲ್ಲಿಯ ವಾತಾವರಣ ತುಂಬ. ನೋಡಿ, ಇಲ್ಲಿ ಆ ಕಷ್ಟದ ಜರ್ನಿಯಲ್ಲಿ, ಪ್ರಯಾಣದಲ್ಲಿ ನಮಗೆ ಕಂಡಂಥ ಅಲ್ಲಿಯ ಕೆಲವು ಪ್ರಕೃತಿಯ ಸೌಂದರ್ಯಗಳನ್ನ ನಾನು ಕೆಲವು ಸೆರೆ ಹಿಡಿದು ಇದು ಮುಕ್ತಿನಾಥಕ್ಕೆ ಹೋಗೋ ದಾರಿ. ಕಮಾನ್ ಕಮಾನ್ ನಮ್ಮ ಮುಕ್ತಿನಾಥಕ್ಕೆ 12 ಗಂಟೆ ನಾವು ಇಲ್ಲಿ ಪ್ರಯಾಣ ಮಾಡಿದ ಮೇಲೆ ಸ್ವಲ್ಪ ಒಂದು 4 ಕಿಲೋಮೀಟರ್ ನಡ್ಕೊಂಡು ಹೋಗೋವಂಥ ಇತ್ತು. ಸೊ ನಾವು ನಡ್ಕೊಂಡು ಹೋಗೋ ದಾರಿಯಲ್ಲಿ ಹಾಗೆ ಆಚೆ ಈಚೆ ನೋಡ್ತಿದ್ವಿ ಪ್ರಕೃತಿ ಸೌಂದರ್ಯ. ಸ್ವಲ್ಪ ನಮಗೆ ನಡ್ಕೊಂಡು ಹೋಗಿದ್ದು ಕಷ್ಟನೇ ಗೊತ್ತಾಗಲಿಲ್ಲ. ಅಲ್ಲಿಂದ 3-4 ಕಿಲೋಮೀಟರ್ ನಡ್ಕೊಂಡು ಬರದೆ ಮತ್ತೆ 300 ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಿತ್ತು. ಸೊ ಭೂಮಿ ಮೇಲೆ ಭಗವಂತನ ಪರಮಾತ್ಮ ಶಿವನ್ ನೋಡೋದು ಸುಲಭ ಆಗಿರಲಿಲ್ಲ. ಫೈನಲಿ ನಮ್ಮ ಗುರಿ ಇದ್ದಿದ್ದು ಮುಕ್ತಿನಾಥ ನೋಡಬೇಕು ಅಂತ. ಸೊ ನಡ್ಕೊಂಡು ಹೋಗೋ ದಾರಿಲಿ ಇದು ಮುಕ್ತಿನಾಥದ ಮೊದಲನೇ ಸ್ಟೆಪ್ಸ್. ಸೊ ಒಳಗಡೆ ಇರುವಂಥ ಒಳನೋಟ. ಸೊ ಇದನ್ನೆಲ್ಲದನ್ನು ನಾವು ಪ್ರಕೃತಿ ಸೌಂದರ್ಯನ ಸವಿತಾ ನಮಗೆ ಹೋದಂಥ ಸುಸ್ತೇ ಗೊತ್ತಾಗಲಿಲ್ಲ. 300 ಮೆಟ್ಟಲುಗಳನ್ನು ಹತ್ಕೊಂಡು ನಾವು ಹೋದ್ವಿ. ಅಲ್ಲಿ ಹೋಗೋ ಇದರಲ್ಲಿ ಬುದ್ಧ ಕಾಣಿಸ್ತಾ ಇದ್ದಾರೆ. ಸೊ ಹೀಗೆ ಪ್ರಕೃತಿ ಕೆಲವು ಸೌಂದರ್ಯನ ಕ್ಯಾಪ್ಚರ್ ಮಾಡ್ಕೊತ ಹೋದೆ. ಸೊ ಜಾಸ್ತಿ ಆಗ್ತಿರಲಿಲ್ಲ, ಯಾಕೆಂದರೆ ಹತ್ಕೊಂಡು ಹೋಗೋದೇ ಸುಸ್ತಾಗ್ತಾಯಿತ್ತು. ಅದರಲ್ಲೂ ನಾವು ಇವು ಪ್ರತಿ ಕ್ಷಣ ನಾವು ಹೋಗಿ ಬಂದಿದ್ದು ಮರ್ತ್ಬಿಡ್ಬೋದು. ಆದರೆ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರೋಂಥ ಆ ಸೌಂದರ್ಯನ ನಾವು ಯಾವಾಗಲೂ ನೋಡಿ ಖುಷಿ ಪಡ್ತಾ ಇರ್ತೀವಿ. ಸೊ ಹಾಗಾಗಿ ಇದು ನಡ್ಕೊಂಡು ಹೋಗುವಂಥ ಸ್ಟೆಪ್ಸ್ ಒಳಗಡೆ 300 ಮೆಟ್ಲುಗಳಿತ್ತು. ಸೊ ಇದ್ರ ಮಧ್ಯೆ ಫಾಲ್ಸು, ಈ ಗಂಟೆಗಳು ಎಲ್ಲವೂ ಇದ್ವು. ತುಂಬ ಚೆನ್ನಾಗಿ ಖುಷಿ ಕೊಡ್ತು. ತುಂಬ ಚೆನ್ನಾಗಿತ್ತು ಒಳನೋಟ ಮುಕ್ತಿನಾಥದಲ್ಲಿ. ಮುಕ್ತಿನಾಥ ಹೋಗೋ ದಾರಿಯಲ್ಲಿ ಅಕ್ಕಪಕ್ಕ ಇದ್ದಂಥ ಗಂಟೆ ಸೌಂಡುಗಳು, ಆ ಪ್ರಕೃತಿ ಸೊಬಗು ನೋಡ್ತಾ ನಮಗೆ ಹೋಗಿದ್ದೇ ಸುಸ್ತು ಗೊತ್ತಾಗಲಿಲ್ಲ. ಜೈ ಮುಕ್ತಿನಾಥ, ಜೈ ಜೈ ಮುಕ್ತಿನಾಥ, ಜೈ ತಲೆ ಬಿಟ್ಟಾರೆ. ಜೈ ಮುಕ್ತಿನಾಥ, ಮನೆ ಬರೋಲ್ಲ. ಜೈ ಜೈ ಮುಕ್ತಿನಾಥ, ಜೈ. ಹೇಳಿ ನೋಡಿ, ಮುಕ್ತಿನಾಥದಲ್ಲಿ 101 ಬಸವನ ಬಾವಿಯಲ್ಲಿ ನೀರು ಬರುತ್ತೆ. ಸಿಕ್ಕಾಪಟ್ಟೆ ಕೋಲ್ಡು 0 ಡಿಗ್ರಿಲಿ ಇರುತ್ತೆ. 101 ನೀರನ್ನು ನಾವು ತಡ ಇಟ್ಕೊಂಡು ಪಾಪದ ಕುಂಡ ಪುಣ್ಯದ ಕುಂಡ ಅಂತ ಬರುತ್ತೆ. ಈ ಪಾಪದ ಕುಂಡದಲ್ಲಿ ನಾವು ಮುಳುಗಬಾರ್ದು, ಪುಣ್ಯದ ಕುಂಡದಲ್ಲಿ ಮುಳುಗಬೇಕು. ಈ ಮುಕ್ತಿನಾಥ ವಿಶೇಷ ಇದು ಪಾಪದ ಕುಂಡ, ಇಲ್ಲಿ ಮುಳುಗಬಾರ್ದು. ಜೈ ಮುಕ್ತಿನಾಥ. ಬನ್ನಿ ನಡ್ಕೊಂಡು ಬನ್ನಿ. ಬನ್ನಿ. ಇದು ಪುಣ್ಯದ ಕುಂಡ, ಇಲ್ಲಿ ಮುಳುಗಿ ಇರ್ಲಿ. ಪಾಪದ ಕುಂಡ ಪುಣ್ಯದ ಕುಂಡ ಮುಗಿಸ್ಕೊಂಡು ಮತ್ತೆ ನಾವು ಸ್ನಾನ ಮಾಡಿ ಇಲ್ಲಿ ಮುಕ್ತಿನಾಥ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಫೋಟೋ ಅಲೋ ಇರಲಿಲ್ಲ. ಹಾಗೆ ಮುಕ್ತಿನಾಥದ ಆಜು ಬಾಜು ಆ ಕಡೆ ಈ ಕಡೆ ಇರೋ ಸೌಂದರ್ಯವನ್ನು ಮನಸಾರೆ ನಾವು ಅಲ್ಲೇ ವಾತಾವರಣ ಸ್ಪಂದಿಸಿ ಅಲ್ಲೇ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲೇ ಸೌಂದರ್ಯವನ್ನು. ಸೊ ಇವತ್ತು ನಿಮ್ಮೊಂದಿಗೆ ನಾನು ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ, ಯಾವಾಗಲೂ ನಾವು ಅಲ್ಲಿ ಹೋಗಿ ಕ್ಷಣನ ನಾವು ಇಲ್ಲಿ ಬಂದು ಮರಿಬೋದು ನಮ್ಮ ಲೈಫ್ನ ಜಂಜಾಟದಲ್ಲಿ. ಬಟ್ ಆ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರೋ ಕೆಲವು ಮೂಮೆಂಟ್ಸ್ ಇರುತ್ತಲ್ಲ, ಅದು ಅವಾಗ ನೋಡಿದಾಗ ಮತ್ತೆ ನಾವು ಅದೇ ಜಾಗಕ್ಕೆ ಹೋದಷ್ಟು ಖುಷಿ ಆಗುತ್ತೆ. ಸೊ ಅದಕ್ಕೆ ಪ್ರಕೃತಿ ಸೌಂದರ್ಯವನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಾವು ಅವಾಗ ನೋಡ್ತಾ ಇದ್ದಷ್ಟು ಖುಷಿ ಆಗುತ್ತೆ. ಯಾಕೆಂದರೆ ಇಂಥ ಸ್ಥಳಗಳಿಗೆ ಮತ್ತೆ ನಾವು ಹೋಗೋಕ್ಕಾಗಲ್ಲ. ಮುಕ್ತಿನಾಥದ ಹೊರನೋಟ. ಸೊ ನಾವಿಲ್ಲಿ ಜರ್ನಿ ಮಾಡೋಕ್ಕಾದ್ರೆ ಹೋಗ್ಬೇಕಾದ್ರೆ ಒಂದು ಗಾಡೀಲಿ ಹೋಗ್ಬೇಕಾದ್ರೆ ನಮ್ಮ ಜೀವ ಪೂರ್ತಿ ಒಬ್ಬ ಡ್ರೈವರ್ ಕೈಯಲ್ಲಿ ಇರುತ್ತೆ. ಸೊ ನಮ್ಮನ್ನು ಎಷ್ಟು ಕಷ್ಟದಲ್ಲಿ ಎಷ್ಟು ಡಿಫಿಕಲ್ಟ್ ಇತ್ತು, ನಮ್ಮ ಪ್ರಾಣನ ಪ್ರತಿಯೊಂದನ್ನು ಹುಷಾರ ಕರ್ಕೊಂಡೋಗಿ ಬಂದಿದ್ದು ನಾವು ಡ್ರೈವರಿಗೆ ಒಂದು ಕೃತಜ್ಞತೆ ಹೇಳಲೇಬೇಕು. ಯಾಕೆ ನಮ್ಮ ಜೀವ ಪೂರ್ತಿ ಅವ್ರ ಕೈಯಲ್ಲಿ ಇರುತ್ತೆ ಹೋಗ್ಬರೋವರೆಗೂ. ಸೊ ಕೊನೆಯಾಗಿ ನಾವು ಡ್ರೈವರ್ಗೆ ಥ್ಯಾಂಕ್ಸ್ ಹೇಳುತ್ತಾ ನಾವು ಮತ್ತೆ ಕೊನೆಯದಾಗಿ ನಮ್ಮ ಮುಕ್ತಿನಾಥಕ್ಕೆ ಥ್ಯಾಂಕ್ಸ್ ಹೇಳಿ ಬಂದ್ವಿ. ಕಡೆಯದಾಗಿ ವಿದಾಯ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮುಕ್ತಿನಾಥಗೆ. ಯಾಕೆಂದರೆ ಪದೇ ನಾವು ಇಂಥ ಕಡೆ ಹೋಗೋಕ್ಕಾಗಲ್ಲ.
ಮುಕ್ತಿನಾಥ್ ಕೆ ಜೈ. ಓ ಹಾಗೆ ಮುಕ್ತಿನಾಥನಿಗೆ ಬರುವಾಗ ಇಲ್ಲೇ ಸ್ಪೆಷಲ್ ಗಂಟೆಗಳು ನೋಡ್ತಾ ವಾತಾವರಣ ಎಂಜಾಯ್ ಮಾಡ್ಕೊತಾ ಬಂದು. ಥ್ಯಾಂಕ್ ಯು. ಯಾರ್ಯಾರೆಲ್ಲ ನನ್ನ ಈ ಯೂಟ್ಯೂಬ್ನ ನೋಡ್ತಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ನೀವು ಎಲ್ಲೇ ಹೋಗಿ ಅಲ್ಲಿಯ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು ನೀವು ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡಿ, ಹಾಗೆ ಅಲ್ಲಿ ಸೌಂದರ್ಯವನ್ನು ಕ್ಯಾಪ್ಚರ್ ಮಾಡ್ಕೊಂಬನ್ನಿ. ಮತ್ತೆ ನಮ್ಮನ್ನು ಹೋಗೋಕ್ಕಾಗಲ್ಲ. ಸೊ ನಾವು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದನ್ನು ನಾವು ಮತ್ತೆ ನಾವು ಖುಷಿ ಪಡ್ಬೋದು ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.